ಕಾಸಿನಗಲದ ಕಣ್ಣಲ್ಲಿ ಊರಿನಗಲ ಆಸೆ ಹೊತ್ತು ಮಾಗಿದ ಮಾವಿನಂತೆ ಕಂಗೊಳಿಸುತ್ತಿದ್ದಾಳೆ ನಮ್ಮ ಪ್ಯಾಟೆ ಹುಡುಗಿ ಅಂತ ವರ್ಣಿಸೋದಿಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕೋಲಾರದ ಖಡಕ್ ಪೊಲೀಸ್ ಆಫೀಸರ್ ಸುಬ್ರಮಣಿ. ನಮ್ಮ ಗಾಯನಕ್ಕೆ ವೇದಿಕೆಯಾದ ಈ ಸಂಗೀತ ಮಹಾ ಸಂಸ್ಥಾನದಲ್ಲಿ ಖಾಕಿ ಸಮವಸ್ತ್ರವನ್ನ ಧರಿಸಿ ಹಾಡುವುದರ ಮೂಲಕ ಇಲಾಖೆಯನ್ನು ಪ್ರತಿನಿಧಿಸುವುದಲ್ಲದೆ ತಮ್ಮ ಗಾಯನದ ಜೊತೆಗೆ ಕಾನೂನಿನ ವಿವಿಧ ಆಯಾಮಗಳನ್ನು ಸಮಾಜಕ್ಕೆ ವಾರವೂ ಪರಿಚಯಿಸುವುದರ ಮೂಲಕ ನಮ್ಮ ತೀರ್ಪುಗಾರರನ್ನು ಹಾಗೂ ಇಡೀ ಕರುನಾಡಿನ ಮೆಚ್ಚುಗೆಯನ್ನು ಗಳಿಸಿದ ಈ ನಮ್ಮ ಪೊಲೀಸ್ ಆಫೀಸರ್ ಸುಬ್ರಮಣಿ. ಮೊಟ್ಟ ಮೊದಲ ಬಾರಿಗೆ ಸರೆಗಮಪದಲ್ಲಿ ಪೊಲೀಸ್ ವೃತ್ತಿಯಿಂದ ಬಂದಿರೋರು ಫಸ್ಟ್ ಕಂಟೆಸ್ಟೆಂಟ್. ಸೊ ನಾನು ಒಂದು ಸಾಲಲ್ಲಿ ಹೇಳಬೇಕು ಅಂದ್ರೆ ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಈ ವಾರ ಖಾಕಿ ಸಮವಸ್ತ್ರಕ್ಕೆ ಬ್ರೇಕ್ ಕೊಟ್ಟು ವಿಶೇಷವಾದ ಗೆಟಪ್ ನಲ್ಲಿ ಎಂಟ್ರಿ ಕೊಡ್ತಿದ್ದಾರೆ ಈ ನಮ್ಮ ಖಡಕ್ ಪೊಲೀಸ್ ಆಫೀಸರ್. ಇವತ್ತು ನಿಜವಾಗ್ಲೂ ಹೇಳ ಪುಟ್ನಂಜಲ್ಲಿ ರವಿ ಸರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರಲ್ಲ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಲುಕಿಂಗ್ ಸೂಪರ್ ಕ್ಯೂಟ್ ಸರ್ ನೀವು ಇವತ್ತು. ನನಗೆ ರವಿ ಸರ್ ಆ ಪಿಕ್ಚರ್ ಅಲ್ಲಿ ಬಹಳ ಇಷ್ಟ. ನನಗೆ ಅವ್ರು ಬಹಳ ಮುದ್ದಾಗಿ ಕಾಣ್ತಾರೆ, ಬಹಳ ಕಳೆಯಾಗಿ ಕಾಣ್ತಾರೆ. ಆಮೇಲೆ ನೀವು ಹಾಡ್ಬೇಕಾದ್ರು ಅಷ್ಟೇ ಇದೇ ತರ ರವಿ ಸರ್ ತರನೇ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮಾಡ್ತಾ ಇದ್ರಿ. ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಈ ಹಾಡು ನಿಮ್ಗೆ? ತುಂಬಾ ಇಷ್ಟ. ಈಗ ಪುಟ್ನಂಜನ್ ಬಗ್ಗೆ ವಿಪಿ ಸರ್ ಏನ್ ಹೇಳ್ತಾರೆ? ಇವತ್ತು ಸುಬ್ರಹ್ಮಣ್ಯ ಅವರು ಅಂಡರ್ ಕವರ್ ಆಪರೇಷನ್ ಮಾಡ್ದಂಗಿದೆ ನನಗೆ. ಈಗ ಪ್ರತಿ ವಾರ ಅದೇ ಹೇಳೋ ಅವಶ್ಯಕತೆ ಇಲ್ಲ, ಅಂದ್ರೆ ಅದೇ ಹೇಳಬೇಕು. ಅದೇ ಅಂದ್ರೆ ಏನು, ಅದ್ಭುತವಾದ ಗಾಯನ, ಬಹಳ ಸುಮಧುರವಾದಂತಹ ಒಂದು ಗಾಯನ. ಆ ಕಂಠದಲ್ಲಿ ಜೇನಿನಂತಹ ಒಂದು ಸಿಹಿ, ನಿಮ್ಮ ನಗುವಿನಲ್ಲಂತೂ ಅದು ಹೇಳಂಗೆ ಇಲ್ಲ. ಮೊದಲನೇ ಆಕರ್ಷಣೆ ಅದು. ಆದ ನಂತರ ಆ ಹಾಡಿನ ಒಂದು ಆಕರ್ಷಣೆ, ಇದೆಲ್ಲ ಮೀರಿ ಓ ಪೊಲೀಸ್ ಹಿಂಗ್ ಹಾಡ್ತಾರ ಅನ್ನೋ ಒಂದು ಆಕರ್ಷಣೆ ಜೊತೆಗೆ ಒಂದು ಇದು ಚರಿತ್ರೆ ಸೃಷ್ಟಿಸೋ ಅವತಾರ ಅನ್ನೋ ಒಂದು ಶಾಕು ಎಲ್ಲ ಸೇರತ್ತೆ ನೀವು ಬಂದಾಗ. ಬಟ್ ಬ್ಯೂಟಿಫುಲ್. ನನಗೀಗ ಒಂದೇ ಏನಂದ್ರೆ ಹೋಗ್ತಾ ಯಾವ ತರ ನೀವು ಒಂದು ಫುಲ್ ಟಪಾಂಗುಚಿ ಸ್ಟೈಲ್ ಅಲ್ಲಿ, ಯಾಕೆಂದ್ರೆ ನೀವು ಬ್ಯೂಟಿಫುಲ್ ಮೆಲಡಿ ಹಾಡ್ತಾ ಇದೀರಾ. ಅಂದ್ರೆ ಬೇಸಿಕಲಿ ಈ ತರ ಕಲರ್ 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 ಕರೆಕ್ಟ್. ಆ ರೀತಿ ನಿಮ್ಗೆ ಇಷ್ಟನಾ ಸರ್? ಇಷ್ಟ ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನೀವು ಯಾವತ್ತೂ ಈ ತರ ಎಲ್ಲ ನಾಲ್ಗೆ ಕಚ್ಚೆಲ್ಲ ಅಭ್ಯಾಸ ಇಲ್ಲಲ್ಲ, ಟ್ರೈನಿಂಗ್ ಬೇಕು. ಸುಬ್ರಹ್ಮಣ್ಯ ಅವರೇ ಸರ್ ನಮಸ್ತೆ ಸರ್. ನಮಸ್ಕಾರ. ಬಹಳಷ್ಟು ಜನ ಪೊಲೀಸ್ ಸ್ನೇಹಿತರು ಎಲ್ಲೋದ್ರು ಸರ್ ಸುಬ್ರಹ್ಮಣ್ಯ ಅವರು ನಮ್ಮ ಹತ್ರ ಇದ್ರು ಸರ್, ನಮ್ಮ ಆ ಪೊಲೀಸ್ ಸ್ಟೇಷನ್ ಇದ್ರು, ಇಲ್ಲಿದ್ರು, ಎಷ್ಟೋ ಜನ ಹೇಳ್ತಿರ್ತಾರೆ. ಬಹಳ ಖುಷಿ ಆಗುತ್ತೆ. ಇವತ್ತು ಕೂಡ ಬಹಳ ಚೆನ್ನಾಗಿ ಹಾಡಿದ್ರಿ. ಅಂಡ್ ಇವತ್ತು ನೀವು ರವಿಚಂದ್ರನ್ ಸರ್ ತರಾನು ಕಾಣ್ತಿದ್ದೀರಾ, ಇನ್ನೊಂದ್ ಕಡೆ BC ಪಾಟೀಲ್ ಅವ್ರ ತರಾನು ಕಾಣ್ತಾ ಇದ್ದೀರಾ. ಸೊ ನೀವು ಒಂದೇ ಕಲ್ಲಲ್ಲಿ ಎರಡು ಹಣ್ಣನ್ನು ಹೊಡೆದಂಗಿದೆ. ಬಹಳ ಚೆನ್ನಾಗಿತ್ತು. ಸುಬ್ರಹ್ಮಣ್ಯ ಅವರೇ, ಇಷ್ಟು ದಿವಸಗಳ ಪಯಣ ಹೇಗೆ ಅನ್ಸ್ತಾ ಇದೆ ನಿಮ್ಗೆ? ಒಂದೊಂದು ಸವಾಲಾಗಿದೆ ಸರ್, ಒಂದೊಂದು ಸಾಂಗು ಕಲಿಯೋಬೇಕಾದ್ರೆ. ಎಷ್ಟು ಕಲ್ತಿದ್ದೀರಾ ಅಂತ ಅನ್ಸುತ್ತೆ ನಿಮ್ಗೆ? ಓಕೆ, ಏನಂದ್ರೆ ಸರ್ ಒಂದು ಲೆವೆಲ್ ಬಂದ್ಬಿಡಿರಾ. ಒರಿಜಿನಲ್ ಅಲ್ಲಿ ನನ್ಗನ್ಸುತ್ತೆ ಪುಟ್ಟಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ನಾನ ಅದ್ ಬರುತ್ತೆ, ಬರಬೇಕು ಅಂತ. ಇದು ಈ ಹಂತದಲ್ಲಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಒಂದು ಕಾಂಪೋಸಿಷನ್, ಒರಿಜಿನಲ್ ಕಾಂಪೋಸಿಷನ್ ಅಂತ ಬಂದಾಗ ಫಸ್ಟ್ ನೀವು ಪ್ರೂವ್ ಆಗ್ಬೇಕು ಅಂತ ಒಳಗಡೆ ಬರೋದು ಒಂದು ಭಾಗ ಆಗುತ್ತೆ. ಹೋಗ್ತಾ ಇನ್ನು ಟೈಟ್ ಆಗುತ್ತೆ. ಕೆಲವು ಅಬ್ಸರ್ವೇಷನ್ಸ್, ಹಾಡಿ ಒಪ್ಪಿಸ್ಬೇಕಾಗಿರುವಂತ ಸಂಗತಿಗಳೆಲ್ಲ ಸುಮಾರು ಇರುತ್ತೆ. ಅಲ್ಲಿ ಇನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೀವು ಇನ್ನು ಕೆಲಸ ತೊಡಗಿಸ್ಬೇಕು. ಈಗ ಸ್ಟೈಲ್ ಇದೆ, ಸ್ಮೈಲ್ ಇದೆ, ಎಲ್ಲ ಇದೆ. ಅದ್ರ ಜೊತೆಗೆ ಕೆಲವು ಸಲ ಒರಿಜಿನಲ್ ಕಾಂಪೋಸಿಷನ್ಸ್ ಚಿಕ್ಕ ಕೆಲವು ವಿಷಯಗಳು ಕೂಡ ತುಂಬಾ ಕೌಂಟ್ ಆಗುತ್ತೆ. ಎರಡಕ್ಕೂ ವ್ಯತ್ಯಾಸಗಳಿರುತ್ತೆ. ಅದು ಒರಿಜಿನಲ್ ಅಂತ ಬಂದಾಗ ಏರಿಯಾದಲ್ಲಿ ನೀವು ಸ್ವಲ್ಪ ಕೆಲಸ ಜಾಸ್ತಿ ಮಾಡಬೇಕು ಅಂತ. ಓಕೆ, ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಬಟ್ ಫಸ್ಟ್ ಟೈಮ್ ಸುಬ್ರಹ್ಮಣ್ಯ ಸರ್ ಅವರು ಯೂನಿಫಾರ್ಮ್ ಇಲ್ದೇನೆ ಪುಟ್ನಂಜ ಗೆಟಪ್ ಅಲ್ಲಿ ಬಂದಿದ್ದಾರೆ. ಅದು ಪಂಚೆ ಕಟ್ಕೊಂಡು ಬಂದಿದ್ದಾರೆ.
ನಿಮ್ಗೆ ಹೆಂಗ್ ಅನ್ಸ್ತಿದೆ ಸರ್ ಯೂನಿಫಾರ್ಮ್ ಇಲ್ದೆ ಹಾಡ್ತಾ ಇರೋದು? ಎಲ್ಲ ಜನ ಎಲ್ಲ ಕೇಳ್ತಾ ಇದ್ರು ಮೇಡಮ್, ಯಾವಾಗ ಬೇರೆ ಡ್ರೆಸ್ ಅಲ್ಲಿ ಯಾವಾಗ ಆಡ್ತೀರಾ ಅಂತ. ಸೊ ಒಂದು ಅವಕಾಶ ಸಿಕ್ತು. ಅದು ಫಸ್ಟ್ ಟೈಮ್ ನಾನು ಈ ತರ ಎಲ್ಲ ಗೆಟಪ್ ಮೇಕಪ್ ಎಲ್ಲ ಮಾಡಿ. ಮನೇಲೆಲ್ಲ ಈ ತರ ಪಂಚಗಿಂಚೆ ಹಾಕೊಂಡು ಅಭ್ಯಾಸ ಅಲ್ವಾ ನಿಮ್ಗೆ? ಕಟ್ತೀನಿ. ಮನೆ ಕಟ್ತೀರಾ? ಪಂಚೆಲ್ಲ ಕಟ್ತೀನಿ. ಎಷ್ಟು ಗಂಟೆಗೆ ನೀವು ಆಕ್ಚುಲಿ ಡ್ಯೂಟಿಗೆ ಹೋಗೋದು? 8:30 ಬೆಳಿಗ್ಗೆ. ಮನೆಗೆ ಬರೋದು? ಅದು ಹೇಳಕ್ಕಾಗಲ್ಲ, ಪೊಲೀಸ್ ಹೋಗೋದು ಮಾತ್ರ ಗೊತ್ತು, ಬರೋದು ಗೊತ್ತಾಗಲ್ಲ. ಅಯ್ಯೋ ಪಾಪ. ಹೌದು ಮೇಡಮ್. ಬಟ್ ಮನೇಲಿ ಯಾರೆಲ್ಲ ಇದ್ದಾರೆ ಸರ್ ನಿಮ್ಮ ಮನೇಲಿ? ನಮ್ಮ ಮಿಸ್ಸಸ್ ಇದ್ದಾರೆ, 2 ಮಕ್ಳಿದ್ದಾರೆ ಅಷ್ಟೇ. ಅಪ್ಪ ಅಮ್ಮ ಊರಲ್ಲಿದ್ದಾರೆ ಮೇಡಮ್, ಹಳ್ಳಿ. ಊರಲ್ಲಿ ಇದ್ದಾರೆ. ಅವ್ರಿಗೆ ಎಷ್ಟು ಹೆಮ್ಮೆ ಇರುತ್ತಲ್ಲ ನಿಮ್ಮನ್ನ ನೋಡಿ. ಹೌದು ಮೇಡಮ್. ಮಕ್ಳಿಗೆಲ್ಲ ಎಷ್ಟು ಖುಷಿ ಆಗ್ತಾ ಇರುತ್ತಲ್ಲ. ಹೌದು. ಬಟ್ ಈ ಗೆಟಪ್ ಅಲ್ಲಿ ಅವರು ನೋಡಿಲ್ಲ ಅನ್ಕೊಂತೀನಿ ಅಲ್ವಾ? ಸೊ ಇವತ್ ನೀವು ಫಸ್ಟ್ ಟೈಮ್ ಯೂನಿಫಾರ್ಮ್ ಇಲ್ಲದೆ ಗೆಟಪ್ ಹಾಕಿದಿರಾ. ಅವರಿಗೋಸ್ಕರ ಏನಾದ್ರು ಒಂದು ಸ್ಮಾಲ್ ಮೆಸೇಜ್ ಹೇಳಿ. ಬನ್ನಿ ಸರ್ ಇಲ್ಲಿ 1-2 ಸಾಲ್ ಹಾಡ್ಬಿಟ್ಟು ನಿಮ್ ಮಿಸ್ಸಸ್ಗೆ ಮತ್ತೆ ಮಕ್ಳಿಗೆ ಆ ಕ್ಯಾಮ್ರಾ ನೋಡ್ಬಿಟ್ಟು ಒಂದು ಮೆಸೇಜ್ ಕೊಡಿ. ಹಾಯ್ ಜ್ಯೋತಿ, ಇಷ್ಟು ದಿವಸ ನೀನು ನನ್ನನ್ನು ಯೂನಿಫಾರ್ಮಲ್ಲಿ ನೋಡಿದ್ಯಾ. ಸೊ ಇವತ್ತು ಹೊಸ ಗೆಟಪ್ ಬಂದಿದೆ ಪುಟ್ನಂಜ. ಇನ್ನು ಮುಂದೆ ನಿನಗೋಸ್ಕರ ಎಲ್ಲ ಬೇರೆ ಬೇರೆ ಡ್ರೆಸ್ ಹಾಕೊಂಡು ಹಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಏನು ಮೇಡಮ್ ಇಷ್ಟು ಶಾಕ್ ಕೊಟ್ರಲ್ಲ, ಪೊಲೀಸ್ ಅವ್ರಿಗೆ ಶಾಕ್ ಕೊಟ್ರಲ್ಲ. ಶಾಕ್ ಆಯ್ತಾ? ಶಾಕ್ ಆಯ್ತು. ಆಗ್ಲೇಬೇಕು ಅಂತ ತಾನೇ ನಿಮ್ಮ ಹೆಂಡ್ತಿರ ನಾವು ಕರೆಸಿದ್ದು. ಇದು ಇಲ್ಲೊಂದು ವಿಷಯ ನಡೀತು ಸರ್. ಹಿಂಗ್ ಬಂದ ತಕ್ಷಣ ಹಿಂಗ್ ಟಚ್ ಆಗಿ ಇನ್ನೇನು ತಪ್ಕೋಬೇಕು ಬೇಡ ಅಂತ ಜಸ್ಟ್ ಮಿಸ್ ಆಗೋಯ್ತು. ಇಟ್ಸ್ ಓಕೆ, ಇವ್ರು ನಿಮ್ಮ ಹೆಂಡ್ತಿನೇ ತಾನೆ. ಪಾಪ ನಿಮ್ ಮಿಸ್ಸಸ್ ನಿಮ್ಗೋಸ್ಕರ ಬಂದಿದ್ದಾರೆ. ಒಂದ್ ಪ್ರೀತಿ ಹಾಕ್ಕೊಡಿ ಹೋಗ್ಲಿ. ಇವಾಗ ಪೊಲೀಸ್ ಸ್ಟೇಷನ್ ಬೇರೆ ಇಲ್ಲ ನೀವು. ಓಹೋ ನಮಸ್ತೆ. ಹೆಂಗೆ ಮನೇಲೂ ಪೊಲೀಸೇನಾ ನೀವ್ ಯಜಮಾನ್ರು? ಸೈಲೆಂಟ್. ಮನೇಲಿ ಪೊಲೀಸ್ ಯಾರು, ನೀವ ಅವರ? ನನಗೇನು ನೀವೇ ಅನ್ಸ್ತಾ ಇದೆ. ಏನು ಸುಬ್ರಹ್ಮಣ್ಯ ಸರ್ ಕರೆಕ್ಟಾ? ಮೇಡಮ್ ಪೊಲೀಸ್? ಹೌದು ಹೌದು ಮೇಡಮ್. ಅವರೇ ಸ್ಟ್ರಿಕ್ಟ್ ಆಫೀಸರ್? ಸ್ಟ್ರಿಕ್ಟ್ ಆಫೀಸರ್. ಹೌದು. ಪ್ರೀತಿಯಿಂದ ಏನಂತ ಕರೀತಾರ ಅವ್ರನ್ನ? ಅವ್ರ ಹೆಸರೇನಂದ್ರಿ? ಜ್ಯೋತಿ. ಜ್ಯೋತಿ. ಏನಂತ ಕರೀತಾರ ಅವ್ರನ್ನ ಪ್ರೀತಿಯಿಂದ? ಇಲ್ಲ, ನಾವು ಜ್ಯೋತಿ ಅಂತಾನೆ ಕರೆಯೋದು. ಜೋ ಜೋ. ಓ ಜೋ. ನೀವು ಸುಬ್ರಹ್ಮಣ್ಯನ ಸುಬ್ಬು ಅಂತ ಕರಿತೀರಾ? ಇಲ್ಲ ಮೇಡಮ್, ರೀ ಅಂತ ಕರಿತೀವಿ. ರೀ. ಅರೆ ಎಷ್ಟ್ ಚೆನ್ನಾಗಿದೆ ನೋಡ್ರಿ. ರೀ ಅಂತ ಕರೀತಾರಂತೆ. ಲವ್ಲಿ. ರೀ ರೀ ನೋಡ್ರಿ ಇಲ್ಲಿ ಅಂದ್ರೆ ರೀ ಅಂತ ಕರೀತಾರಂತೆ ಸರ್ ಇವ್ರು ಅವ್ರನ್ನ. ಅದನ್ನ ಹೇಳಕ್ಕೆ ನಿಮ್ನ ಅವಾಗಿಂದ ಕರೀತಾ ಇದ್ದೀನಿ, ನೀವು ನೋಡ್ತಾನೆ ಇಲ್ಲ ನೋಡಿ. ರೀ ಅಂದ ತಕ್ಷಣ ನೀವು ತಲೆ ಎತ್ತಿದ್ರಿ. ಈ ರೀಗೆ ಏನೋ ಒಂದು ಪವರ್ ಇದೆ ಅಂತ ಗೊತ್ತಾಯ್ತು ಅನುಶ್ರೀಗೆ. ಈಗ ಸುಬ್ರಹ್ಮಣ್ಯ ಸರ್, ಹೇಳಿ ಮೇಡಮ್. ಈಗ ನಿಮ್ಮಿಬ್ರದ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಸರ್? ಅರೇಂಜ್ ಮೇಡಮ್. ನೀವ್ ಹೇಳಿ ಮೇಡಮ್, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್. ಲವ್ ಕಮ್ ಅರೇಂಜ್. ಬಟ್ ನಿಮ್ಮಿಬ್ರು ಅರೇಂಜ್ ಮ್ಯಾರೇಜ್ ಅಲ್ಲಿ ನನಗೆ ಡೌಟ್ ಅನ್ಸ್ತಾ ಇದೆ. ಫಸ್ಟ್ ಎಲ್ಲ ನಾವಿಬ್ರು ಇಷ್ಟಪಟ್ವಿ, ಆಮೇಲೆ ದೊಡ್ಡವರೆಲ್ಲ ಸೇರಿ ಮದುವೆ ಮಾಡಿ. ಮತ್ತೆ ಅದನ್ನ ಹೇಳಿ. ಸೊ ನಿಮ್ಮಿಬ್ರದ್ದು ಆಕ್ಚುಲಿ ಲವ್ ಮ್ಯಾರೇಜಾ? ಫಸ್ಟ್ ನಾವಿಬ್ರು ಇಷ್ಟಪಟ್ವಿ, ಆಮೇಲೆ ದೊಡ್ಡವ್ರು ನೋಡಿ ನಿಮ್ಮಿಬ್ರಲ್ಲಿ ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು? ನಾನೇ ಮಾಡಿದ್ ಮೇಡಮ್. ನೀವೇ? ಏನಂತ ಪ್ರಪೋಸ್ ಮಾಡಿದ್ರಿ? ಏನಿಲ್ಲ, ಇಷ್ಟ ನೀನಂದ್ರೆ ಇಷ್ಟ, ಮದುವೆ ಆಗೋಣ. ಏನ್ ತರಕಾರಿ ತಗೋತಾ ಇದ್ರ ನೀವು? ಟೊಮೆಟೊ ಅಂದ್ರೆ ನಂಗೆ ಇಷ್ಟ, ಟೊಮೆಟೊ ಸಾರು ಮಾಡ್ಬೇಕು, ಆಲೂಗಡ್ಡೆ ಅಂದ್ರೆ ಹಿಂಗ್ ಹೇಳಿದ್ರ ನೀವು? ಅಲ್ಲಿ ಏನೋ ಒಂದು ಘಟನೆ ನಡೆದಿರುತ್ತಲ್ಲ, ಅಲ್ಲಿ ಏನೋ ಒಂದು ದೃಶ್ಯ ಆಗಿರುತ್ತಲ್ಲ, ಹೇಳಿ ನಮಗೂ ಎಕ್ಸ್ಪ್ಲೇನ್ ಮಾಡಿ. ನಾವು ಕಲ್ತ್ಕೊಂಡು ಬೇರೆಯವ್ರಿಗೆಲ್ಲ ಪ್ರಪೋಸ್ ಮಾಡ್ತೀವಿ. ಹೇಳಿ ಏನಾಯ್ತು ಅವತ್ತು? ಫೋನ್ ಮಾಡಿದ್ರ?